ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮ ವಿರಾಮದ ನಂತರ ಮತ್ತೆ ಮುಂದುವರಿಯಲಿದೆ. ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ. ಈಗ ಹೆಣ್ಣು ಮಕ್ಕಳಲ್ಲಿ, ಅದರಲ್ಲೂ ವಿಶೇಷವಾಗಿ ಗರ್ಭಿಣಿಯರಲ್ಲಿ ಯಾವೆಲ್ಲ ಒಂದು ಚೇಂಜಸ್ ಆಗುತ್ತೆ ಈ ಸಮಯದಲ್ಲಿ, 3ನೇ ತಿಂಗಳು ಅವರು ಕ್ಯಾರಿಗೆ ಇರೋವಾಗ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದಿದ್ರಿ. ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಇದ್ರ ಜೊತೆಗೆ ನಾನು ಅವಾಗ ಹೇಳಿದ ಥರ ಒಂದು ನಾಸಿಯಾ ಕಮ್ಮಿ ಆಗುತ್ತೆ. ಜೊತೆಗೆ ಕೆಲವ್ರದ್ದು ನೀವು ನೋಡಿರ್ತೀರ, ಮೊಡಮೆಗಳು ಸ್ವಲ್ಪ ಮಟ್ಟಿಗೆ ಕೆಲವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬೋದು, ಅಥವಾ ಕೂದಲು ಉದುರದ ಕಾಣಿಸ್ಕೊಳ್ಬೋದು, ಅಥವಾ ಕೆಲವ್ರಿಗೆ ಸ್ಕಿನ್ ಚೇಂಜಸ್ ಅಂತ ಹೇಳ್ತೀವಿ, ಸ್ವಲ್ಪ ಮಟ್ಟಿಗೆ ಪಿಗ್ಮೆಂಟೇಷನ್ ಥರ ಕಾಣಿಸ್ಕೊಳ್ಳೋದಾಗಿರ್ಬೋದು. ಸೊ ಈ ಒಂದು ಕೆಲವು ಸಮಸ್ಯೆಗಳು ವಿತ್ ರಿಗಾರ್ಡ್ಸ್ ಟು ಸ್ಕಿನ್ ಚೇಂಜಸ್ಗಳು ಈ ಟೈಮಲ್ಲಿ ಕಾಣಿಸ್ಕೊಳುತ್ತೆ. ಜೊತೆಗೆ ಇನ್ನೊಂದಿರೋದು ಬ್ರೆಸ್ಟ್ ಹೆವಿನೆಸ್. ನಾನು ಹೇಳಿದ ಥರ ಈ ಪ್ಲಾಸೆಂಟಾ ಫಾರ್ಮೇಷನಲ್ಲೇ ಹಲವು ಬಾರಿ ನಮಗೆ ದೇಹಕ್ಕೆ ಬೇಕಾಗಿರುವ ಒಂದು ಇಟ್ ಇಸ್ ಮೇಕಿಂಗ್ ದ ಬೇಬಿ ಆಲ್ಸೋ ರೆಡಿ. ಸೊ ಮಗುವಿಗೆ ಫ್ಯೂಚರ್ಗೂ ಅದಕ್ಕೆ ಒಂದು ರೀತಿಯಲ್ಲಿ ನ್ಯೂಟ್ರಿಷನ್ ಇರೋ ಥರ ಬ್ರೆಸ್ಟ್ ಟಿಶ್ಯೂ ಡೆವಲಪ್ಮೆಂಟ್ದು ಏನಿರುತ್ತೆ ಅದರಲ್ಲಿ ಬೇಕಾಗಿರುವ ಒಂದು ಚೇಂಜಸ್ಸು, ಸೊ ಅವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಪ್ರೆಗ್ನೆಂಟ್ ಲೇಡಿಗೂ ಕೂಡ ಅವ್ರಿಗೆ ದೇಹದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಚೇಂಜಸ್ಗಳು ಕಾಣಿಸ್ಕೊಡುತ್ತೆ. ಹೆವಿನೆಸ್ ಕಾಣಿಸ್ಕೊಳ್ಬೋದು, ಒಂಥರ ಫುಲ್ನೆಸ್ ಥರ ಇರೋದಾಗಿರ್ಬೋದು. ಸೊ ಇವೆಲ್ಲ ಅವ್ರಿಗೆ ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳುವ ಲಕ್ಷಣಗಳು. ಓಕೆ, ಅಂದರೆ ಆ ಲ್ಯಾಕ್ಟಿಫೆರಸ್ ಡಕ್ಟ್ ಅದರ ನೆಟ್ವರ್ಕ್ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಮೋರ್ ಟೆಂಡರ್ ಆ್ಯಂಡ್ ಸೋರ್ನೆಸ್ ಅವರು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಸ್ಪೆಷಲಿ ಸ್ತನಗಳ ಒಂದು ಆರೈಕೆಯನ್ನ ಯಾವ ಸಮಯದಲ್ಲಿ ಆರಂಭ ಮಾಡಬೇಕು? ಸ್ತನಗಳ ಆರೈಕೆನ ನಾವು ಸಾಮಾನ್ಯವಾಗಿ ಇದಕ್ಕೆ ಕೆಲವು ಔಷಧಿಗಳು ನಾವು ಆಯುರ್ವೇದದ ಎಸ್ಪೆಷಲಿ ವಿ ಗಿವ್ ಇಟ್ ಈ 7th, 8th, 9th ಒಂದು ಲಾಸ್ಟ್ ಟ್ರೈಮಿಸ್ಟರ್ ಏನಿರುತ್ತೆ ಆ ಒಂದು ಸಮಯದಲ್ಲಿ ಇದನ್ನ ಶುರು ಮಾಡ್ಕೊಳ್ತೀವಿ. ಈ ಮೆಮರಿ ಗ್ಲ್ಯಾಂಡಿನ ಒಂದು ಫಂಕ್ಷನಿಂಗ್ ಆಗಿರ್ಬೋದು, ಇದು ಇಟ್ ಬಿಕಮ್ಸ್ ಆಕ್ಟಿವ್ ಜಸ್ಟ್ ಆಫ್ಟರ್ ಡೆಲಿವರಿ. ಸೊ ಆವಾಗ ತಾಯಿಯ ಒಂದು ಹಾಲು ಏನಿರುತ್ತೆ ಅದು ಮಗುವಿಗೆ ತುಂಬಾನೇ ಮುಖ್ಯವಾಗಿರೋದು, ಅದೇ ಅಮೃತ ಸಮಾನವಾಗಿರೋದು. ಸೊ ಆ ಒಂದು ಕಾರಣದಿಂದ ತಾಯಿನಲ್ಲಿ ಇರ್ತಕ್ಕಂಥ ಒಂದು ಮಿಲ್ಕ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ ಇರ್ತಕ್ಕಂಥದ್ದು ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡೋ ಏಜೆಂಟ್ಸ್ ಆಗಿರ್ಬೋದು, ಎನ್ಸೈಮ್ಸ್ ಆಗಿರ್ಬೋದು, ಆ್ಯಂಟಿಬಾಡೀಸ್ ಆಗಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಹಲವಾರು ಪೋಷಣೆ ಕೊಡ್ತುವಂಥ ಒಂದು ಕೆಲವು ನ್ಯೂಟ್ರಿಷನ್ ಆಗಿರ್ಬೋದು, ಅದು ಯಾವುದೇ ರೀತಿಯ ಒಂದು ಫಾರ್ಮುಲಾ ಮಿಲ್ಕಲ್ಲಾಗಲಿ ಅಥವಾ ಬೇರೆ ಥರ ಒಂದು ಏನೋ ಒಂದು ಪೌಡರ್ನ ನೀರಿಗೆ ಏನು ಮಾಡಿದ್ರು ಆ ಥರ ಒಂದು ಪೋಷಣೆಯುಕ್ತ ಒಂದು ರಸ ಸಿಗಲ್ಲ. ಆ ಒಂದು ಕಾರಣದಿಂದ ವಿ ಗಿವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಟು ಸ್ತನ್ಯ ಅಥವಾ ಬ್ರೆಸ್ಟ್ ಮಿಲ್ಕ್. ಸೊ ಅದಕ್ಕೆ ಕಾಳಜಿ ಕೂಡ ನಾನು ಅವಾಗಲೇ ಹೇಳ್ತಿದ್ದೆ ನಿಮಗೆ, ಆಹಾರ ರಸದ್ದು ಒಂದು ಪೋಷಣೆ ಏನಿದೆ, ತಾಯಿ ತಗೊಳ್ಳುವ ಒಂದು ಆಹಾರ ಬರೇ ಗರ್ಭದ ಒಂದು ಅಥವಾ ಓನ್ಲಿ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಫೀಟಸ್ ಒಂದೇ ಆಗಿರಲ್ಲ, ಫಾರ್ ದ ಮದರ್ ಆಲ್ಸೋ. ಹಾಗೆ ಬ್ರೆಸ್ಟ್ ಮಿಲ್ಕ್ ಕೂಡ ಚೆನ್ನಾಗಿ ಡೆವಲಪ್ ಆಗಬೇಕು ಅಥವಾ ಅದ್ರದ್ದು ಪೋಷಣೆ ಆಗಬೇಕು, ಅದ್ರದ್ದು ಚೆನ್ನಾಗಿ ಫ್ಲೋ ಆಗಬೇಕು ಅನ್ನೋದನ್ನ ಅವಾಗಲಿಂದಾನೇ ಶುರು ಮಾಡ್ತೀವಿ, ಎಸ್ಪೆಷಲಿ ಲಾಸ್ಟ್ ಟ್ರೈಮಿಸ್ಟರ್ ಪ್ರೆಗ್ನೆನ್ಸಿಯಿಂದ. ಸೊ ಅದಕ್ಕೆ ಕೆಲವು ಔಷಧಿಗಳಿರುತ್ತೆ, ಕೆಲವು ಆಹಾರದಲ್ಲೂ ಕೂಡ ನಾವು ಅದನ್ನ ಹೇಳ್ತೀವಿ, ಡೈಟ್ರಿ ರೆಜಿಮ್ಸ್ ಅದನ್ನ ಮೇಂಟೈನ್ ಮಾಡೋದಾಗ್ಲಿ. ಹಾಗೆ ಬಾಣಂತಿಯ ಒಂದು ಸಮಯದಲ್ಲಿ ಅಂದ್ರೆ ಡೆಲಿವರಿಯ ನಂತರ ಅದಕ್ಕೆ ಸೀಮಿತವಾಗಿರುವ ಕೆಲವು ವಿಶೇಷವಾಗಿರುವ ಒಂದು ಲೇಹಗಳಿವೆ, ಮಾತ್ರೆಗಳಾಗಿರ್ಬೋದು, ಚೂರ್ಣಗಳಾಗಿರ್ಬೋದು, ಅದಕ್ಕೆ ಅಲ್ಲಿ ಮತ್ತೆ ಹಚ್ಕೊಳ್ಳುವ ಒಂದು ಕೆಲವು ಅಭ್ಯಂಗ ಎಣ್ಣೆಗಳಾಗಿರ್ಬೋದು. ಸೊ ಇವೆಲ್ಲ ಬ್ಲಾಕ್, ನೀವು ಹೇಳ್ತಾ ಇದ್ರಿ ಕೆಲವು ಸಲ ಬ್ಲಾಕ್ಡ್ ಅನ್ನೋದಕ್ಕಿಂತ ಅಲ್ಲಿ ಆಬ್ಸೆಸ್ ಫಾರ್ಮೇಷನ್ ಆಗೋದು ಅಥವಾ ಹಾಲು ಕಟ್ಟೋದು ಅಂತ ಹೇಳ್ತೀವಿ. ಕೆಲವು ಸಲ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಕಫ ದೃಷ್ಟಿಯನ್ನ ಆಗುವಂತ ಕೆಲವು ಆಹಾರನ ತಗೊಂಡಾಗ ಕೂಡ ಅಲ್ಲಿ ಕಟ್ಕೊಳ್ಳೋ ಒಂದು ತೊಂದರೆ ಆಗುತ್ತೆ. ಸೊ ಆ ಒಂದು ಸಮಯದಲ್ಲಿ ಅದನ್ನ ಗಂಟನೆ ಏನ್ ಕಟ್ಟಿರೋದು ಅದನ್ನ ಆದಷ್ಟು ಸಡಲ ಮಾಡಿ, ಅಂದ್ರೆ ಟು ಸಿ ದಟ್ ಇಟ್ ಇಸ್ ಬಿಕಮಿಂಗ್, ಮತ್ತೆ ಆ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಆಗೋ ತರದ ಕೆಲವು ಔಷಧಿಗಳಿರುತ್ತೆ. ಹಾಗೆ ಅದಕ್ಕೆ ಅಭ್ಯಂಜನ ಅಥವಾ ಮಸಾಜ್ನ ಮೂಲಕ ಆ ಒಂದು ಏನೇನು ಕಟ್ಟಿರುತ್ತೋ ಟು ಸಿ ದಟ್ ಇಟ್ ಇಸ್ ಗೆಟಿಂಗ್ ಬೆಟರ್, ನಾವು ಅದನ್ನ ಅಡ್ವೈಸ್ ಮಾಡ್ತೀವಿ. ಜೊತೆಗೆ ಕೆಲವು ಶಾಖಗಳನ್ನ ಕೊಡೋದಾಗಿರ್ಬೋದು, ಇದು ತುಂಬಾ ತೀರಾ ತಾಪಮಾನ ಜಾಸ್ತಿ ಇರ್ತಕ್ಕಂಥ ಶಾಖಗಳಲ್ಲ, ಬಟ್ ಸೂಕ್ತವಾಗಿರೋದು ಹಿತವನ್ನು ತರಿಸೋದಾಗಿರ್ಬೋದು, ಅಲ್ಲಿ ಇನ್ಫ್ಲಮೇಷನ್ ಕಮ್ಮಿ ಆಗಿ ಫ್ಲೋ ಚಾನಲೈಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಮಾತ್ರೆಗಳ ಮೂಲಕ ಆ ಗಂಟನೆಲ್ಲ ಕಮ್ಮಿ ಮಾಡಿಸೋ ಥರದಿರುತ್ತೆ. ಸೊ ಹಾಲು ತಾಯಿ ಯಾವಾಗ ಮಗುಗೆ ಕುಡಿಸ್ತಾ ಇರ್ತಾರೋ ಅವಾಗ ಈ ಗಂಟುಗಳು ಕೂಡ ಕಮ್ಮಿ ಆಗುತ್ತೆ. ಇದು ತುಂಬಾ ಮುಖ್ಯ ಆಗುತ್ತೆ. ಕೆಲವರು ಹಾಲು ಕಟ್ಟಿರತ್ತೆ ನೋಡಿ, ಅದು ಆಗಕ್ಕೆ ಮುಂಚೆ ಅವರು ಐದರ್ ಮೋಸ್ಟ್ ಆಫ್ ದ ಟೈಮ್ ತಾಯಿ ಉಣ್ಸಿರಲ್ಲ, ಹಾಲು ಉಣ್ಸಿರಲ್ಲ, ಅಥವಾ ತುಂಬಾ ಸಮಯ ಬಿಟ್ಬಿಟ್ಟಿರ್ತಾರೆ. ಆ ಒಂದು ಟೈಮಿಂದ ಇದು ಕಟ್ಕೊಂಡಿರೋದು ನೋವು ಕೊಡೋಕೆ ಶುರು ಆಗುತ್ತೆ. ಸೊ ಇದು ಕೂಡ ತಾಯಿಗೂ ಇಟ್ ಇಸ್ ಅ ಲಿಟಲ್ ಪೇನ್ಫುಲ್. ಹೌದು, ನೋವು ಇರುತ್ತೆ,
ಟೆಂಡರ್ ಆಗಿರುತ್ತೆ. ಸೊ ಜ್ವರದ ಥರದ್ದು ಒಂದು ಫೀಲಿಂಗ್ ಇರುತ್ತೆ. ಸೊ ಆಸಕ್ತಿ ಇರಲ್ಲ. ಸೊ ಹೊಸ ತಾಯಿ ಬೇರೆ. ಸೊ ಆಗಲೇ ಕೆಲವು ಮಟ್ಟಿಗೆ ಬದಲಾವಣೆಗಳಾಗಿರುತ್ತೆ ದೇಹದಲ್ಲಿ. ಜೊತೆಗೆ ಈ ಥರ ಒಂದು ತೊಂದರೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಜಾಗೃತವಾಗಿ ಮುಂಚಿಂದಾನೆ ನಾವು ಕೊನೆಯ ಒಂದು ಟ್ರೈಮಿಸ್ಟರಲ್ಲಿ ಕೆಲವು ಔಷಧಿಗಳನ್ನು ಪ್ರಿಪೇರ್ ಮಾಡಿ ಆ ಒಂದು ಟೈಮಿಂದಾನೆ ಕೊಟ್ಟಿರ್ತೀವಿ, ಈ ಥರ ಒಂದು ತೊಂದರೆಗಳು ಆಗದಿರೋ ಥರ. ಇನ್ನು ಮಾನಸಿಕ ಸ್ವಾಸ್ಥ್ಯವನ್ನ ಈ 3ನೇ ತಿಂಗಳಲ್ಲಿ ತಾಯಿ ಆಗುವಂಥವ್ರು ಹೇಗೆ ಕಾಪಾಡ್ಕೊಳ್ಬೇಕು? ಇವಾಗ ಮಾನಸಿಕ ಒಂದು ವ್ಯವಸ್ಥೆ ಹೇಗಿರುತ್ತೆ ಅಂದರೆ, ನೆಕ್ಸ್ಟ್ ಮಂತ್ ಬರ್ತಕ್ಕಂಥದ್ದು 4ನೇ ತಿಂಗಳು. ಅವಾಗ ಚೇತನ ಅಥವಾ ಅದನ್ನ ನಾವು ಏನ್ ಹೇಳ್ತೀವಿ, ಕ್ವಿಕರಿಂಗ್ ಅಂತ ಹೇಳ್ತೀವಿ. ಮೂಮೆಂಟ್ಸ್ ಆರ್ ಫೆಲ್ಟ್. ಸೊ ಇಟ್ ಇಸ್ ಅ ವೆರಿ ತುಂಬಾನೇ ಅದ್ಭುತವಾಗಿರುವ ಒಂದು 4th ಮಂತ್ದು. ಅದನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಸಮಯದಲ್ಲಿ ನಮ್ಮ ಒಂದು ಮಾನಸಿಕ ವ್ಯವಸ್ಥೆ ಕೂಡ ಹೇಗಿರುತ್ತೆ ಅಂದ್ರೆ, ವಿ ಆರ್ ಲಿಟಲ್ ಡೆಲಿಕೇಟ್. ಫೀಲಿಂಗ್ಸ್ ಎಲ್ಲ ಆಗಿರ್ಬೋದು, ಅಥವಾ ಕೆಲವು ಸಲ ತುಂಬಾ ಆಂಕ್ಷಿಯಸ್ ಆಗೋ ಇರ್ಬೋದು, ಅಥವಾ ಒಂದು ರೀತಿಲಿ ಎಲ್ಲರೂ ಕಾಳಜಿ ತಗೊಳ್ಳುವಂಥ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರ್ಬೋದು. ಆ ಒಂದು ಕಾರಣದಿಂದನೇ ಇದನ್ನ ದೌರುದಿನಿ ಅಂತ ಕೂಡ ನಾವು ಹೇಳ್ತೀವಿ, 4ನೇ ತಿಂಗಳಲ್ಲಿ ಬರ್ತಕ್ಕಂಥದ್ದು. ಸೊ ಅದನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲೇ ಅದರದ ಬಗ್ಗೆ ಹೇಳ್ತೀನಿ. ಸೊ ಆ ಒಂದು ಸಮಯದಲ್ಲೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಆಸೆಗಳನ್ನ ನಾವು ಅದನ್ನ ವ್ಯಕ್ತಪಡಿಸಿ ಅದನ್ನ ಅಂದ್ರೆ ಒಂದು ರೀತಿಯಲ್ಲಿ ವಿ ಹ್ಯಾವ್ ಟು ಗೆಟ್ ಇಟ್ ಸ್ಯಾಟಿಸ್ಫೈಡ್ ಅನ್ನೋ ಥರ ಒಂದು ವಾತಾವರಣ. ಸೊ ಈ 3rd ಮಂತಲ್ಲಿ ಅದಕ್ಕೆ ಕುರಿತಾಗಿ ಒಂದು ಸ್ವಲ್ಪ ಮಟ್ಟಿಗೆ ಲೈಟಾಗಿ ಆಂಕ್ಷಿಯಸ್ನೆಸ್ ಆಗಿರ್ಬೋದು, ಅಥವಾ ಕೆಲವು ಸಲ ಆತಂಕ ಆಗಿರ್ಬೋದು, ಜೊತೆಗೆ ಇದು ಸ್ಕ್ಯಾನ್ಸ್ಗಳಾಗಿರ್ಬೋದು, ಬ್ಲಡ್ ಟೆಸ್ಟ್ಗಳಾಗಿರ್ಬೋದು, ಹೊಸದಾಗಿರೋದನ್ನೆಲ್ಲ ಅನುಭವಿಸ್ತಾ ಇರ್ತಾರೆ. ಸೊ ಅದರದ್ದು ಕೆಲವು ತೊಂದರೆಗಳು ಕಾಣಿಸ್ಕೊಳ್ಬೋದು. ಕೆಲವು ಸಲ ನಿದ್ರೆಯ ಕೆಲವು ಸರಿ ಸಮಸ್ಯೆಗಳು ಈ 3ನೇ ತಿಂಗಳಿಂದ ಶುರು ಆಗುತ್ತೆ. ವಾತಾವರಣ ಚೇಂಜ್ ಆಗಿದೆ, ಬದಲಾವಣೆಗಳಿದೆ. ಸೊ ಒಂದು ನಿದ್ರೆಯ ಕೊರತೆ ರಾತ್ರಿ ಹೊತ್ತು ಕಾಣಿಸ್ಕೊಳಕ್ ಶುರು ಆಗುತ್ತೆ, ಹಗಲೊತ್ತು ನಿದ್ದೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇವೆಲ್ಲ ಚಿಕ್ಕ ಪುಟ್ಟ ಬದಲಾವಣೆಗಳು ಈ ತಿಂಗಳಲ್ಲಿ ಕಾಣಿಸ್ಕೊಳ್ಳೋದು. ಸೊ ವಾಟ್ ಟು ಎಕ್ಸ್ಪೆಕ್ಟ್ ಅನ್ನುವಂಥ ಒಂದು ಆಂಗ್ಸೈಟಿನೇ ತಾಯಿಯನ್ನ ಹೆಚ್ಚಾಗಿ ಬಾಧಿಸುತ್ತೆ, ಮೋರ್ ದೆನ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್. ಸೊ ಸುತ್ತಮುತ್ತಲು ತಾನು ಹೇಗಿರಬೇಕು, ಸೊಸೈಟಿ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಎಲ್ಲರಿಗೂ ಹೇಳ್ಕೊಳ್ಳುವಂಥ ಒಂದು ಸಮಯ, ಥ್ರೆಶೋಲ್ಡ್ ಆ ಒಂದು ಇದಿರುತ್ತೆ. ಸಾಕಷ್ಟು ಮಿಕ್ಸ್ಚರ್ ಬ್ಯಾಗ್ ಆಫ್ ಎಮೋಷನ್ಸ್ ಆಗಿರ್ತಾರೆ ಆ ಸಮಯದಲ್ಲಿ. ಸೂಕ್ಷ್ಮವಾದಂಥ ಒಂದು ಸಮಯ ಅನ್ನೋದನ್ನ ತಿಳಿಸ್ಕೊಟ್ರಿ.